ಹಸಿರು ಫೇಸ್ ಪ್ಯಾಕ್ ಬಗ್ಗೆ ಯಾರಾರ ಕೇಳಿದ್ದೀರಾ? ಅಂದರೆ ಹಸಿರುದು ಅಂದರೆ ನೀವು ಬೇರೆ ಬೇರೆ ಥರ ನೋಡಿರ್ತೀರಾ. ನನ್ನ ವ್ಲಾಗಲ್ಲೇ ತೋರಿಸಿದ್ದೆ ಅಲ್ವಾ ಅವತ್ತು, ಕೊತ್ತಂಬರಿ ಸೊಪ್ಪುದು ಪ್ಯಾಕ್ ಅಂತ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಯಾವ ಥರ ಒಂದು ಹಸಿರು ಪ್ಯಾಕ್ನ ಮಾಡಿಕೊಂಡು ನಮ್ಮ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತು ಪಿಂಪಲ್ಸ್ದು ಮಾರ್ಕ್ಸ್ ಆಗಿ ಉಳ್ಕೊಂಬಿಟ್ಟಿರುತ್ತಲ್ಲ, ಸೊ ಅದೆಲ್ಲ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಸೊ ಇದನ್ನು ನೀವು ವಾರದಲ್ಲಿ 2 ಸಲ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ಏನು ಅಂದರೆ ಸ್ಕಿನ್ ತುಂಬ ಚೆನ್ನಾಗಿ ನೀಟಾಗಿ ಅಂದರೆ ಕ್ಲಿಯರ್ ಸ್ಕಿನ್ ಥರ ಬರುತ್ತೆ. ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗಿಬಿಟ್ಟು ಡಾರ್ಕ್ ಸ್ಪಾಟ್ಸನ್ನು ಕಡಿಮೆ ಆಗುತ್ತೆ. ಸೊ 2 ಮೆಥಡಲ್ಲಿ ಹೇಳ್ಕೊಡ್ತೀನಿ, ಅಂದರೆ ಬೇರೆ ಬೇರೆ 2 ಟೈಪ್ಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ರೆಮಿಡಿ ಫುಲ್ ಗೊತ್ತಾಗುತ್ತೆ. ಅಂದರೆ ಕರೆಕ್ಟ್ ಪ್ರೊಸೀಜರ್ನ ನೀವು ಕಲ್ತ್ಕೋತೀರಾ, ಹೇಗೆ ಮಾಡ್ಕೋಬೋದಪ್ಪ ಮನೆಯಲ್ಲೇ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಹಸಿರು ಇದ್ರ ಬಗ್ಗೆ ಏನಾರ ಕೇಳಿದ್ದೀರಾ, ಅಂದರೆ ಹಸಿರುದು ಫೇಸ್ ಪ್ಯಾಕ್ ಬಗ್ಗೆ. ಸೊ ನಾನು ಇವತ್ತಿನ ಜಾಸ್ತಿ ಕ್ಯೂರಿಯಾಸಿಟಿ ವೇಟ್ ಮಾಡಿಸಲ್ಲ, ನಾನು ತೋರಿಸ್ಬಿಡ್ತೀನಿ. ಸೊ ನೋಡಿ, ಈ ಥರ ಒಂದು ಹಸಿರುದು ಎಲೆ ಬೇಕಾಗುತ್ತೆ, ಅಂದರೆ ಗ್ರೀನ್ ಲೀಫ್ ಬೇಕಾಗುತ್ತೆ. ಸೊ ನೀವು ಗೆಸ್ ಮಾಡಿ ಇದು ಯಾವುದ್ರದ್ದು ಎಲೆ ಇರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಂದರೆ ಇದು ಒಂದು ಸ್ವಲ್ಪ ಚಿಕ್ಕ ಗಿಡದ್ದು ನಾನು ತೊಗೊಂಡಿರೋದ್ರಿಂದ ಸ್ಮಾಲ್ ಸೈಜಲ್ಲಿದೆ. ಸೊ ಇದು ಯಾವುದು ಅಂದರೆ ಪಪಾಯ ಗಿಡದು, ಪಪಾಯ ಮರದ್ದು ಒಂದು ಲೀಫ್ ಆಗಿರುತ್ತೆ, ಅಂದರೆ ಎಲೆ ಆಗಿರುತ್ತೆ. ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು, ಸ್ಪೆಸಿಫಿಕ್ಕಾಗಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡಾರ್ಕ್ ಸ್ಪಾಟ್ಸ್ ರಿಡಕ್ಷನ್ಗೆ, ಅಂದರೆ ಕಡಿಮೆ ಮಾಡೋದಕ್ಕೆ, ರಿಡ್ಯೂಸ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮತ್ತು ಪಿಗ್ಮೆಂಟೇಷನ್ಗೆ ಮೇನಾಗಿದು ತುಂಬ ಜನ ಯೂಸ್ ಮಾಡೋದೆ ಪಿಗ್ಮೆಂಟೇಷನ್ ಹೋಗೋದಕ್ಕೆ, ಡಾರ್ಕ್ ಸ್ಪಾಟ್ಸ್ ಹೋಗೋದಕ್ಕೆ, ಮತ್ತು ಕ್ಲಿಯರ್ ಸ್ಕಿನ್ ಬರೋದಕ್ಕೆ. ಸೊ ನಿಮಗೆ ಎಲ್ಲರಿಗೂ ತುಂಬ ಜನಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಅದು ಇಶ್ಯೂಸ್ ಇದ್ದೇ ಇರುತ್ತೆ. ಯಾರ್ದು ಫುಲ್ಲು ಕ್ಲಿಯರ್ ಸ್ಕಿನ್ ಇರಲ್ಲ, ಎಲ್ಲರಿಗೂ ಕೆಲವ್ರಿಗೆ ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಕೆಲವ್ರಿಗೆ ಪಿಗ್ಮೆಂಟೇಷನ್ ಇರುತ್ತೆ, ಕೆಲವ್ರಿಗೆ ಆ್ಯಕ್ನೀಸ್ ಆಗಿಬಿಟ್ಟು ಮಾರ್ಕ್ಸ್ ಉಳ್ಕೊಂಡಿರುತ್ತೆ. ಸೊ ನೀವು 3 ಜನನೂ ಇದನ್ನು ಅಪ್ಲೈ ಮಾಡ್ಬೋದು, ಅಂದರೆ ಯಾರು ಬೇಕಾದ್ರೆ ಮಾಡ್ಬೋದು. ಸೊ ಡಾರ್ಕ್ ಸ್ಪಾಟ್ಸ್ ಇರೋರು ಮಾಡ್ಬೋದು, ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದು, ಮತ್ತು ಪಿಂಪಲ್ಸ್ದು ಮಾರ್ಕ್ಸ್ ಆಗಿ ಉಳ್ಕೊಂಡಿರೋರು, ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ಮಾಡ್ಬೋದು. ಸೊ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಏನು ಬೇಕು ಇವತ್ತಿನ ಒಂದು ರೆಸಿಪಿನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಫೇಸ್ ಮಾಸ್ಕ್ ಇದರಲ್ಲಿ. ಸೊ ಫಸ್ಟ್ ಪಪಾಯ ಲೀಫ್, ಅಂದರೆ ಪಪಾಯ ಗಿಡ ಇರುತ್ತೆ ನೋಡಿ, ಪರಂಗಿ ಮರದ ಗಿಡದ ಎಲೆಗಳಿರುತ್ತಲ್ಲ ಅದು ಬೇಕಾಗುತ್ತೆ. ಮತ್ತು ನಿಂಬೆ ಹಣ್ಣಿಂದು ಎಲೆ ಬೇಕಾಗುತ್ತೆ. ಸೊ ಇದು ಲೆಮನ್ದು ಲೀಫ್, ಅಂದರೆ ನಿಂಬೆ ಹಣ್ಣಿಂದು ಲೀಫ್ ಬೇಕಾಗುತ್ತೆ. ಮತ್ತು ಹೆಸರು ಕಾಳು ಬೇಕಾಗುತ್ತೆ, ಜೇನುತುಪ್ಪ ಬೇಕಾಗುತ್ತೆ, ಮತ್ತು ರೋಸ್ ವಾಟರು. ಸೊ ಇಷ್ಟು ಒಂದು ಇದರಲ್ಲಿ ನಾನು ತೋರಿಸ್ತಾ ಇರೋದು. ಸೊ 2 ವಿಧಾನದಲ್ಲಿ ತೋರಿಸ್ತೀನಿ, ಬೇರೆ ಬೇರೆ ಟೈಪಲ್ಲಿ ತೋರಿಸ್ತೀನಿ ಹಿಂಗೆ ಮಾಡೋದು ಅಂತ. ಸೊ ಬನ್ನಿ ಹೇಳ್ತೀನಿ. ಸೊ ಇದನ್ನು 2 ಟೈಪಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪರಂಗಿ ಲೀಫ್ದು ಒಂದು ಫೇಸ್ ಪ್ಯಾಕ್ ಆಗಿರುತ್ತೆ, ಇನ್ನೊಂದು ನಿಂಬೆ ಹಣ್ಣಿಂದು ಒಂದು ಎಲೆ ಇದೆಯಲ್ಲ, ಸೊ ಅದ್ರದ್ದೊಂದು ಪ್ಯಾಕ್ ಆಗಿರುತ್ತೆ. ಸೊ 2 ಪ್ಯಾಕ್ಸಲ್ಲಿ ತೋರಿಸ್ತಾ ಇರೋದು. ಸೊ ಒಂದು ಪ್ಯಾಕ್ ಪಿಗ್ಮೆಂಟೇಷನ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಇನ್ನೊಂದು ಪ್ಯಾಕಲ್ಲಿ ಪಿಗ್ಮೆಂಟೇಷನು ಪ್ಲಸ್ ಡಾರ್ಕ್ ಸ್ಪಾಟ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಬನ್ನಿ ಹೇಳ್ತೀನಿ. ಸೊ ಬನ್ನಿ, ಫಸ್ಟ್ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಈ ಥರ ಪರಂಗಿ ಲೀಫ್ದು ಏನಿರುತ್ತೋ ಅದ್ರದ್ದು ಒಂದು ಪೇಸ್ಟ್ ಮಾಡಿದ್ದೀನಿ. ಸೊ ಅದು ಪೇಸ್ಟ್ ಮಾಡ್ಬೇಕಾದ್ರೂ ಅದಕ್ಕೆ ನಾವು ಏನೋ ಒಂದು ಮಿಕ್ಸ್ ಮಾಡಬೇಕು, ಒಂದು ಇಂಗ್ರೀಡಿಯೆಂಟ್ನ. ಸೊ ಅದು ಯಾವುದು ಅಂದರೆ, ನಾನು ನಾರ್ಮಲ್ ವಾಟರ್ನ ಹಾಕೊತಾ ಇಲ್ಲ, ಮತ್ತು ಯಾವುದೇ ಒಂದು ಹಾಲು ಹಾಕ್ತಾಯಿಲ್ಲ, ಮೊಸರು ಹಾಕ್ತಿಲ್ಲ. ಯಾಕೆ ಹಾಕ್ತಿಲ್ಲ ಅಂದರೆ, ಕೆಲವ್ರದ್ದೆಲ್ಲ ತುಂಬ ಆಯ್ಲಿ ಸ್ಕಿನ್ ಇರುತ್ತಲ್ಲ, ಆಯ್ಲಿ ಸ್ಕಿನ್ ಇರೋರಿಗೆ ಮೊಸರು ಮತ್ತು ಇದು ಹಾಲೆಲ್ಲ ಹಾಕ್ಬಿಟ್ರೆ ಏನಾಗುತ್ತೆ, ಇನ್ನೂ ಒಂಥರ ಇಚಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಪಪಾಯದು ಯೂಸ್ ಮಾಡ್ತಿದ್ದೀವಲ್ಲ. ಸೊ ಅದಕ್ಕೆ ತಂಪು ಮಾಡೋಕ್ಕೋಸ್ಕರ ನಾನು ಬೇರೆ ಮೆಥಡಲ್ಲಿ ಮಾಡ್ತಿದ್ದೀನಿ. ಅಂದರೆ ಸೋಂಪು ಮತ್ತು ಜೀರಿಗೆನ ಏನು ಕುದಿಸಿರ್ತೀವಿ ಒಂದು ನೀರು, ಸೊ ತೋರಿಸ್ತೀನಿ ರೀ ಯಾವ ಥರ ಇರುತ್ತೆ ಅಂತ. ಸೊ ನೋಡಿ, ಅದು ತೋರಿಸ್ತೀನಿ ಆಮೇಲೆ ಇಟ್ಬಿಟ್ಟು. ಸೋಂಪು ಮತ್ತು ಜೀರಿಗೆದು ಒಂದು ನೀರು, ಅದನ್ನು ಕುದಿಸ್ಬಿಟ್ಟು ಹಾರಿಸ್ಬೇಕು, ಹಂಗೆ ಬಿಸಿಲು ಹಾಕ್ಬಾರ್ದು, ಹಾರಿಸ್ಬಿಟ್ಟು ಆ ನೀರನ್ನ ಮಾತ್ರ ನಾನು ಇದಕ್ಕೆ ಯೂಸ್ ಮಾಡಿರೋದು, ಈ ಒಂದು ಪೇಸ್ಟ್ ಮಾಡೋದಕ್ಕೆ. ಸೊ ಅದು ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ಫಸ್ಟ್ ಹೇಳ್ತಾ ಇರೋದು, ಸೊ ಈ ಒಂದು ಇದಕ್ಕೆ ಅದನ್ನು ಮಿಕ್ಸ್ ಮಾಡಿ ಮಾಡಬೇಕಾಗತ್ತೆ. ಸೊ 2ನೇ ಪ್ರೊಸೀಜರಲ್ಲಿ ಏನು ಅಂದರೆ, ನಿಂಬೆ ಹಣ್ಣಿಂದು ಲೀಫು, ಅಂದರೆ ನಿಂಬೆ ಹಣ್ಣಿಂದು ಎಲೆಗಳಿರುತ್ತಲ್ಲ, ಇದು ಯಾರಿಗೆ ಅಂದರೆ ಹ್ಯಾಕ್ನೀಸ್ ಆಗಿರುತ್ತೆ ನೋಡಿ, ಪಿಂಪಲ್ಸ್ ಇರೋರಿಗೆ ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ಈ ಒಂದು ಮೆಥಡು. ಸೊ 2 ಮೆಥಡಲ್ಲೂ ಹೇಳ್ಕೊಡ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಸೊ ಫಸ್ಟ್ನೇದೇನು ಪಪಾಯದೇನು ತೋರಿಸಿದ್ನೋ ಅದು ಪಿಗ್ಮೆಂಟೇಷನ್ದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಆ ಒಂದು ಶೇಡ್ ಇರುತ್ತೆ ನೋಡಿ, ಡಾರ್ಕ್ ಆಗಿಬಿಟ್ಟಿರುತ್ತಲ್ಲ, ಕಪ್ಪು ಅದೆಲ್ಲ ಲೈಟನ್ ಮಾಡ್ಕೊಂಬರುತ್ತೆ, ತುಂಬ ಎಫೆಕ್ಟಿವ್ ಇದು.
ಮತ್ತು ಇದು ಡಾರ್ಕ್ ಸ್ಪಾಟ್ಸ್ನ ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊತಾ ಬರುತ್ತೆ. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಇದೇನು ಗೊತ್ತಾ, ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ ಈ ಮೆಥಡ್ನ ಯೂಸ್ ಮಾಡಿ. ಯಾಕೆಂದರೆ ನಾವು ನಾ ಹೇಳ್ತೀನಿ ಏನು ಅಂತ. ಸೊ ಇದನ್ನು ಸೇಮ್ ಅದೇನೆ, ಸೋಂಪು ಮತ್ತು ಜೀರಿಗೆದು ವಾಟರ್ ಏನು ನಾನು ತೋರಿಸಿದ್ನೋ ಅದನ್ನು ಚಿಕ್ಕ ಮಿಕ್ಸಿ ಜಾರಲ್ಲಿ ತೊಗೊಂಡು ನೀವು ಅದನ್ನು ಗ್ರೈಂಡ್ ಮಾಡ್ಬೋದು. ಸೊ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಪೇಸ್ಟ್ ಥರ ಬರುತ್ತೆ. ಅದು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಮತ್ತು ಅದ್ರ ಜೊತೆಗೆ ನೀವು ಈ ಥರ ಒಂದು ಹೆಸರು ಕಾಳು ನಾನೇನು ತೋರಿಸಿದ್ದೆ ಅಲ್ವಾ, ಸೊ ಹೆಸರು ಕಾಳನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಸೊ ಅದು ಒಂದು ಫೈನ್ ಪೌಡರ್ ಆಗಬೇಕು. ಫೈನ್ ಪೌಡರ್ ಆದಮೇಲೆ ಯಾವ ಥರ ಬಂದಿದೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಸೊ ಈ ಒಂದು ಇದು ಹೆಸರು ಕಾಳ್ದು ಏನು ನಾನು ತೋರಿಸಿದ್ನೋ, ಸೊ ಅದನ್ನು ಪೌಡರ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಸೊ ಫೈನ್ ಪೌಡರ್ ಇದು. ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ, ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ, ಈ ಥರ ಬರುತ್ತೆ. ಚೆನ್ನಾಗಿ ರುಬ್ಬಿ ಅಷ್ಟೇ, ಒಂದು ಸ್ವಲ್ಪ ಗ್ರೈಂಡ್ ತೆಳ್ಳಗೆ, ಅಂದರೆ ತುಂಬ ಇದು ತರಿ ಥರ ಇರಬಾರ್ದು, ಫೈನ್ ಪೌಡರ್ ಆಗಬೇಕು. ಮತ್ತು ಇದು ನೋಡಿ ಪಪಾಯ ಲೀಫ್ದು ನಾನು ಹೇಳಿದ್ನಲ್ಲ, ಈ ಥರ ಒಂದು ಸೋಂಪು ನೋಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ಏನಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಸೋಂಪು ಮತ್ತು ಜೀರಿಗೆನ ಕುದಿಸಿರುವಂತಹ ನೀರು, ನಾನೇನು ಮಾರ್ನಿಂಗು ನಾನು ಕುಡಿತೀನಿ ಅನ್ನಲ್ಲ, ಸೊ ಆ ನೀರನ್ನ ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ. ಸ್ಕಿನ್ನ ತುಂಬ ಚೆನ್ನಾಗಿ ನಿಮಗೆ ಕಲೆಗಳೆಲ್ಲ ಹೋಗುತ್ತೆ, ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಈ ನೀರನ್ನ ಬಳಸ್ತಾ ಇದ್ದೀನಿ. ಸೊ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ನಾನು ಈ ಥರ ಪೇಸ್ಟ್ ಮಾಡಿದ್ದೀನಿ. ಸೊ ಇದು ಪರಂಗಿ ಹಣ್ಣು ಎಲೆದು ಪೇಸ್ಟ್ ಆಗಿರುತ್ತೆ. ಸೊ ಇದ್ರದ್ದು ಪಪಾಯ ಲೀಫ್ದು ಪೇಸ್ಟ್ ಯಾವುದ್ರ ಜೊತೆ ಮಾಡಿರೋದು ಅಂದರೆ ಈ ಥರ ಸೋಂಪು ಜೀರಿಗೆ ವಾಟರ್ನ ಯೂಸ್ ಮಾಡಿದ್ದೀನಿ. ಸೊ ಮತ್ತು ಇದು ನೋಡಿ ನಿಂಬೆ ಹಣ್ಣಿಂದು ಎಲೆ. ಸೊ ಈ ನಿಂಬೆ ಹಣ್ಣಿಂದ ಎಲೆನ ಚೆನ್ನಾಗಿ ವಾಶ್ ಮಾಡಬೇಕು. ನೀವು ಮಾಡೋಕ್ಕೆ ಮುಂಚೆ ವಾಶ್ ಮಾಡಿ, ಅದನ್ನು ಅಷ್ಟೇ ಸೇಮ್ ಇದೇ ಥರ ಒಂದು ವಾಟರ್ನ ತಗೊಂಡು, ನಾರ್ಮಲ್ ನೀರು ಹಾಕ್ಬಾರ್ದು, ಸೊ ಈ ಥರ ನೀರನ್ನೇ ಹಾಕ್ಕೊಂಡು, ಸೊ ನಾನು ಇದನ್ನು ಈ ಥರ ಒಂದು ಪೇಸ್ಟ್, ಅಂದರೆ ಒಂದು ವಾಟರ್ ಕನ್ಸಿಸ್ಟೆನ್ಸಿನಲ್ಲಿದೆ. ಸೊ ಅದು ನಾವು ಯಾಕೆ ಅಂದರೆ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತಲ್ವಾ, ಸೊ ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗಿರಂಗೆ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡೋದು. ಸೊ ಇವಾಗ ಬನ್ನಿ, ಫಸ್ಟ್ ಪಿಗ್ಮೆಂಟೇಷನ್ ಇರೋರಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಈ ಥರ ಒಂದು ಬೌಲ್ ತೊಗೊಳ್ಳಿ, ಯಾವ್ದಾರ ಒಂದು ಬೌಲ್ ತೊಗೊಳ್ಳಿ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟು ನಾವು ಎರಡಕ್ಕೂ ಇದು ಹಿಟ್ಟನ್ನು ಹಾಕೋಬೇಕಾಗುತ್ತೆ. ಏನು ಒಂದು ಹೆಸರು ಕಾಳ್ದು ಹಿಟ್ಟು ನಾವು ಮಾಡಿದ್ದೀವೋ, ಸೊ ಅದರಲ್ಲಿ ಅರ್ಧ ಸ್ಪೂನ್ ತೊಗೋತಾ ಇದ್ದೀನಿ. ಸೊ ಹಾಫ್ ಸ್ಪೂನ್ನ ತೊಗೊಂಡು ಈ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ. ಸೊ ಫಸ್ಟ್ನೇದು ನಾವು ಪರಂಗಿ ಎಲೆದು ರಸ ಏನು ಮಾಡ್ಕೊಂಡಿದ್ದೀವೋ ಅದನ್ನು 1 ಸ್ಪೂನಷ್ಟು ಹಾಕೋಬೇಕು. 1 ಸ್ಪೂನ್ ಅಲ್ಲ, 1-2 ಸ್ಪೂನ್ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಇದಾಗಬೇಕಲ್ವ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾನು ಇವಾಗ ಜೇನುತುಪ್ಪ ಯೂಸ್ ಮಾಡ್ತಿದ್ದೀನಿ. ಜೇನುತುಪ್ಪ ಯಾಕೆ ಅಂದರೆ ಡ್ರೈ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು ಮತ್ತು ಆಯಿಲಿ ಸ್ಕಿನ್ ಎಲ್ಲರಿಗೂ ಸೂಟಬಲ್ ಆಗಿರೋದ್ರಿಂದ ನಾನು ಈ ಒಂದು ಇದಕ್ಕೆ ಯೂಸ್ ಮಾಡ್ತಾ ಇರೋದು. ಸೊ ಜೇನುತುಪ್ಪ ಎಲ್ಲದಕ್ಕೂ, ಜೇನುತುಪ್ಪ ಏನು ಗೊತ್ತಾ, ಕಲೆಗಳನ್ನ ರೆಡ್ಯೂಸ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಸ್ಕಿನ್ದು ಟೆಕ್ಸ್ಚರ್ ಕೂಡ ಚೆನ್ನಾಗಾಗುತ್ತೆ ಇದರಿಂದ. ಸೊ ಅದು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ಒಂದು ಅಂದಾಜು ಮೇಲೆ ಒಂದು 1/4 ಸ್ಪೂನ್ ಅಂದ್ಕೊಳ್ಳಿ, 1/4 ಸ್ಪೂನ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ರೋಸ್ ವಾಟರ್ ಕೂಡ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾವು ಸೋಂಪು ವಾಟರ್ ಹಾಕಿರ್ತೀವಿ, ಬಟ್ ರೋಸ್ ವಾಟರ್ ಏನು ಅಂದರೆ ಮುಖ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಹಾಕೊತಾ ಇದ್ದೀನಿ. ಸೊ ಈ ಥರ ಒಂದು 4 ಇದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಏನು ಅಂದರೆ ಇದು ವಾರದಲ್ಲಿ 2 ದಿನ ಮಾತ್ರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ, ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಪ್ಲೈ ಮಾಡಿ. ಕೆಲವ್ರಿಗೆಲ್ಲ ಇಲ್ಲೆಲ್ಲ ಇರುತ್ತಲ್ವಾ ಪಿಗ್ಮೆಂಟೇಷನ್, ಬಾಯಿ ಹತ್ರ ಸುತ್ತಮುತ್ತ ಎಲ್ಲ ಆಗಿರುತ್ತೆ. ಸೊ ಅದಕ್ಕೇನು ಹೇಳಿದ್ದು, ಇದು ಒಂದು ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ಆಗಿರುತ್ತೆ ನಿಮಗೆ. ಅಂದರೆ ನಿಮಗೆ ಹೊರಗಡೆ ಬೇರೆ ಏನೇನೋ ಇದೆಲ್ಲ ಮಾಡಿಸ್ತೀರಾ ನೋಡಿ, ಕೆಮಿಕಲ್ದು ಇದು ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಫಿಲ್ಲಿಂಗ್ಸ್ ಎಲ್ಲ ಮಾಡ್ತಾರಲ್ಲ. ಅಂದರೆ ಯಾಕೆ ಅಂದರೆ ಮೆಲಿಸ್ಮಾ ಆದಾಗ ಒಂದು ಲೇಯರ್ ಹೊಟ್ಟೋಗಿರುತ್ತೆ, ಸ್ಕಿನ್ದು ಒಂದು ಪೋರ್ಷನ್ ಏನಿರುತ್ತೆ ಲೇಯರು, ಅದು ಡ್ಯಾಮೇಜ್ ಮಾಡ್ಕೊಂಡಿರ್ತೀರ. ಸೊ ಯಾವಾಗ ಈ ಥರ ಒಂದು ಪ್ಯಾಕ್ನ ನಾವು ಅಪ್ಲೈ ಮಾಡೋದ್ರಿಂದ ಆ ಒಂದು ಇದು ರಿಪೇರ್ ಆಗ್ತಾ ಬರುತ್ತೆ. ಆವಾಗ ನ್ಯಾಚುರಲ್ ಆಗಿ ಒಳಗಿಂದ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಅಂದರೆ ಏನು ಒಂದು ಮೆಲನಿಂದು ಪ್ರೊಡಕ್ಷನ್ ಇರುತ್ತೋ ಅದು ಕರೆಕ್ಟ್ ಮಾಡ್ತಾ ಬರುತ್ತೆ. ಆವಾಗ ನ್ಯಾಚುರಲ್ ಆಗಿ ನಿಮಗೆ ಅನ್ಈವನ್ ಟೋನ್ ಇರೋದು ಈವನ್ ಟೋನ್ಗೆ ಬರುತ್ತೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಕೆಲವು ಕಡೆ ಕಪ್ಪು, ಕೆಲವು ಕಡೆ ಬೆಳ್ಳಗೆ ಆ ಥರ ಇರುತ್ತಲ್ಲ, ಸೊ ಅದನ್ನು ಈವನ್ ಟೋನ್ ಮಾಡುತ್ತೆ, ಒಂದೇ ಥರ ಕಾಣಂಗೆ ಮಾಡುತ್ತೆ. ಸೊ ನಮ್ಮದು ನೋಡಿ ಎಲ್ಲ ಒಂದೇ ಥರ ಇರುತ್ತಲ್ವ, ಸೊ ಆ ಥರ ಮಾಡಂಗೆ ಮಾಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಪಿಗ್ಮೆಂಟೇಷನ್ ಬಂದಿರೋರಿಗೆ ಇಲ್ಲೊಂದು ಸ್ವಲ್ಪ ಪ್ಯಾಚಸ್ ಥರ, ಇಲ್ಲೊಂದು ಸ್ವಲ್ಪ ಕಪ್ಪಗಿರುತ್ತೆ, ಇಲ್ಲೊಂದು ಸ್ವಲ್ಪ ಕೆಲವ್ರಿಗೆ ಇಲ್ಲೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ, ರೆಡ್ಯೂಸ್ ಮಾಡ್ತಾ ಬರುತ್ತೆ. ಸೊ ಅದನ್ನು ಹೀಗೆ ಅಪ್ಲೈ ಮಾಡ್ಕೊತಾ ಬನ್ನಿ.
ಸೊ ನೋಡಿ, ಇದು ತುಂಬಾ ಏನೂ ಇದಾಗಿರಲ್ಲ, ಯಾಕಂದರೆ ಇದು ಗ್ರೀನ್ ಪ್ಯಾಕ್ ಆಗಿರುತ್ತೆ. ಸೊ ಈ ಥರ ಒಂದು ಅಪ್ಲೈ ಮಾಡ್ಕೊತಾ ಬನ್ನಿ. ಇಡೀ ಫೇಸ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಇದು ಏನು ಗೊತ್ತಾ, ತುಂಬ ಚೆನ್ನಾಗಿ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಇದು ನೀವು ಎಷ್ಟೊತ್ತು ಬಿಡ್ಬೋದು ಅಂದರೆ ಒಂದು 30 ಮಿನಿಟ್ಸ್ವರೆಗೂ ಬಿಡಿ. ತುಂಬ ಡ್ರೈ ಥರ ಆಗ್ತಿದೆ ಅಂದರೆ ಒಂದು 20 ನಿಮಿಷ ಬಿಡಿ ಸಾಕು. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ನಾವು ಮುಖಕ್ಕೆ ಅಪ್ಲೈ ಮಾಡಿದಾಗ 10 ನಿಮಿಷ ಆದಮೇಲೆ ಅದ್ರ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಸೊ 10 ನಿಮಿಷದಲ್ಲೇ ಅದು ಎಫೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ 20 ಮಿನಿಟ್ಸ್ ಬಿಟ್ಟಾಗೇನು ಅಂದರೆ ಇನ್ನೂ ಚೆನ್ನಾಗಿ ನಿಮ್ಮ ಮುಖದಲ್ಲಿ ಒಳಗೆ ಹೋಗ್ಬಿಟ್ಟು ಅಬ್ಸರ್ವ್ ಆಗಿ ಇನ್ನೂ ಚೆನ್ನಾಗಿ ಆಗಂಗೆ ಮಾಡುತ್ತೆ. ಅಂದರೆ ಏನು ಅದಕ್ಕೆ ಪಿಗ್ಮೆಂಟೇಷನ್ದು ಏನು ಒಂದು ಮೆಡಿಸನ್ ಬೇಕೋ ಅದು ಇದರಿಂದ ಸಿಗುತ್ತೆ, ಅದಕ್ಕೆ ಹೀಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಫುಲ್ ಫೇಸ್ಗೆ ಅಪ್ಲೈ ಮಾಡಿದಾಗ ಈ ಥರ ಕಾಣಿಸುತ್ತೆ. ಸೊ ನೀವು ಇಡೀ ಫೇಸ್ಗೆ ಹಾಕೋಬೋದು, ಬರೀ ಅಲ್ಲಿ ಮಾತ್ರ ಹಾಕೋಬೇಕು ಅಂತಲೇ ಏನಿಲ್ಲ. ಯಾಕೆಂದರೆ ಇದೊಂಥರ ನಿಮಗೆ ಸ್ಕಿನ್ ಟೆಕ್ಸ್ಚರ್ನ ಚೇಂಜ್ ಮಾಡುತ್ತೆ, ಅಂದರೆ ಬೆಳ್ಳಗಾಗಂಗೂ ಮಾಡುತ್ತೆ. ಪ್ಲಸ್ ಕಲೆಗಳು, ಚಿಕ್ಕ ಚಿಕ್ಕ ಕಲೆಗಳು ಮುಖದಲ್ಲಿದ್ದರೂ ಅದು ರಿಮೂವ್ ಮಾಡೋದ್ರಿಂದ ಇಡೀ ಫೇಸ್ಗೆ ಅಪ್ಲೈ ಮಾಡ್ಬೋದು. ಸೊ ನಾನು ಯಾವಾಗಾರ ಈ ಮೆಥಡ್ ಯೂಸ್ ಮಾಡ್ತಿರ್ತೀನಿ, ಯಾಕೆಂದರೆ ಡಾರ್ಕ್ ಸ್ಪಾಟ್ಸು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕಲೆಗಳಾಗಿದ್ದರೆ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಪ್ಲಸ್ ನಮಗೆ ಒಂದು ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ, ಅಂದರೆ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು. ಸೊ ಅದೇ ಎಲ್ಲರಿಗೂ ಬೇಕಾಗಿರೋದಲ್ವ, ಚೆನ್ನಾಗಿ ಒಂಥರ ಹೀಲ್ ಮಾಡುತ್ತೆ ಈ ಒಂದು ಮೆಥಡಲ್ಲಿ. ಜೊತೆಗೆ ನಾವು ಸೋಂಪು ವಾಟರ್ ಪ್ಲಸ್ ಜೀರಿಗೆ ಇದು ವಾಟರ್ ಹಾಕಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಇದು ಹಾಕೊಂಡಾಗ ಏನೋ ಒಂಥರ ಕೆಲವ್ರಿಗೆ ಒಂದು ಸ್ವಲ್ಪ ಉರಿದ್ರೂ ಪರವಾಗಿಲ್ಲ, 20 ನಿಮಿಷ ಬಿಟ್ಟು ವಾಶ್ ಮಾಡಿ. ಯಾಕೆಂದರೆ ಇದೆಲ್ಲ ಒಂದು ರಿಯಾಕ್ಷನ್ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಹಂಗಾಗುತ್ತೆ. ಬಟ್ ಯಾವುದೇ ಒಂದು ಇದು ಪಡ ಅವಶ್ಯಕತೆ ಇಲ್ಲ, ಏನೂ ಆಗಲ್ಲ. ಸೊ ತುಂಬ ಸೆನ್ಸಿಟಿವ್ ಇರೋರಿಗೋಸ್ಕರನೇ ಅದಕ್ಕೆ ನಾನು ಮೊಸರು ಆ್ಯಡ್ ಮಾಡಿಲ್ಲ, ಮತ್ತು ಇದು ಹಾಲೂ ಹಾಕಕ್ಕೆ ಹೋಗಿಲ್ಲ ಇದರಲ್ಲಿ. ಈ ಥರ ಮೆಥಡಲ್ಲಿ ಮಾಡಿದ್ದೀನಿ, ತಂಪಾಗಂಗೆ ಮಾಡುತ್ತೆ ಇದು. ಸೊ ಒಂದು 20 ನಿಮಿಷ ಬಿಟ್ಟಾದಮೇಲೆ ಮುಖ ವಾಶ್ ಮಾಡಿ ಆಮೇಲೆ ಇದು ಮಾಡ್ಕೊಳ್ಳಿ, ಓಕೆನಾ? ತೋರಿಸ್ತೀನಿ ಬನ್ನಿ ಈಗ. ಸೊ ನೋಡಿ, ಇವಾಗ ಸುಮ್ಮನೆ ಹಾಗೆ ನೀರಲ್ಲಿ ಹಿಂಗೆ ಒರೆಸ್ಕೊಂಬಂದಿದ್ದೀನಿ. ಅಂದರೆ ಇದು ನಿಮಗೆ ರಿಸಲ್ಟ್ ಬೇಕು ಅಂದರೆ 1 ಮಂತ್ ಅಂತೂ ಮಾಡಲೇಬೇಕು. 1 ತಿಂಗಳು ಮಾಡಿದಾಗ ನಿಮ್ಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಕಡಿಮೆ ಆಗ್ತಾ ಬರೋದು ನಿಮಗೆ ಕಾಣಿಸುತ್ತೆ ಅದು. ಸೊ ಅದೇ ಥರ ಇದ್ರದ್ದು ನಿಂಬೆ ಹಣ್ಣದ್ದು ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ಸೇಮ್ ಪ್ರೊಸೀಜರ್ ನಾನು ಹೆಂಗೆ ಮಾಡಿ ತೋರಿಸಿದ್ನೋ ಅದೇ ಥರ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇವಾಗ ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ಮತ್ತು ಇದು ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರಿಗೆ, ಆ್ಯಕ್ನೀಸ್ ಇರೋರಿಗೆ ಅವ್ರಿಗೆ ತೋರಿಸ್ತಾ ಇದ್ದೀನಿ ಆ ಒಂದು ಪ್ಯಾಕು. ಸೊ ಇವಾಗ ನಾನೇನು ಹಾಕೊಂಡು ತೆಗ್ದಿದ್ದೀನೋ ಅದು ಪಿಗ್ಮೆಂಟೇಷನ್ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇವಾಗ ಅದೇ ಥರ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ತೊಗೋತಾ ಇದ್ದೀನಿ. ಮತ್ತು ಇವಾಗ ನಾನು ಏನು ಇಟ್ಕೊಂಡಿದ್ನೋ ನಿಂಬೆ ಹಣ್ಣಿಂದು ರಸ ಅಂತ ತೋರಿಸಿದ್ನಲ್ಲ, ಸೊ ಅದನ್ನು 1 ಸ್ಪೂನ್ ಹಾಕೋಬೇಕಷ್ಟೆ. 1 ಸ್ಪೂನ್ ಹಾಕೊಳ್ಳಿ, 1-1.5 ಸ್ಪೂನ್ ಹಾಕೊಳ್ಳಿ. ನಾನು 1/4 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಅದು ನೋಡ್ಕೊಳ್ಳಿ, ಅದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕೋಬೇಕಾಗುತ್ತೆ. ಸೊ 1 ಸ್ಪೂನೇ ಸಾಕು ಅನಿಸುತ್ತೆ ನೋಡಿ, ಇದು ಜಾಸ್ತಿ ಲಿಕ್ವಿಡ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಜಸ್ಟ್ ನಾನು ಹೇಳೋದು ಕೇಳಿ, ಜಸ್ಟ್ ನಿಂಬು ಇದು ಹನಿ ಮಾತ್ರ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಆಲ್ರೆಡಿ ನಿಂಬುದು ಯೂಸ್ ಮಾಡಿರೋದ್ರಿಂದ, ಲೆಮನ್ ಯೂಸ್ ಮಾಡಿರೋದ್ರಿಂದ ಅದರಲ್ಲೇ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಮುಖ ಕ್ಲಿಯರ್ ಆಗಂಗೆ ಮಾಡುತ್ತೆ ಅದು. ಸೊ ಇವಾಗ ನಾನು ಈ ಒಂದು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದಂತೂ ಕಾಣೋದೇ ಇಲ್ಲ, ಗ್ರೀನ್ ಥರ ಲೈಟ್ ಗ್ರೀನ್ ಶೇಡ್ ಥರ ಇರೋದಲ್ವಾ. ಸೊ ಅದಂದರೆ ಡಾರ್ಕ್ ಗ್ರೀನ್ ಇತ್ತು, ಸೊ ಇದು ಲೈಟ್ ಶೇಡ್ ಥರ ಬರುತ್ತೆ. ಸೊ ಈ ಥರ ಒಂದು ಇದರಲ್ಲಿ ತುಂಬಾ ಏನು ಗೊತ್ತಾ, ಜಾಸ್ತಿನೂ ಈ ಒಂದು ಪೌಡರ್ನ ಜಾಸ್ತಿನೂ ಹಾಕೊಳ್ಳೋಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಯಾಕೆ ಆ ಥರ ಮಾಡ್ತಿರೋದು ನಮ್ಮ ಮೆಥಡು ಅಂದರೆ, ಈಗ ನಾರ್ಮಲ್ ಫೇಸ್ ಪ್ಯಾಕಲ್ಲಿ ಪುಡಿ ಜಾಸ್ತಿ ಇರಬೇಕು, ನಾವು ಇದ್ರೂ ಎಫೆಕ್ಟ್ ಬರೋಂಗೆ ಮಾಡ್ತಿರೋದಲ್ವ. ಅಂದರೆ ಈ ಒಂದು ಲಿಕ್ವಿಡ್ದು ಏನೊಂದು ನಿಂಬೆ ಹಣ್ಣಿಂದು ಎಲೆದು ಇದೆಯೋ ಅದ್ರ ಎಫೆಕ್ಟ್ ಬರಬೇಕು ಅಂದ್ಬಿಟ್ಟು ಸೊ ಈ ಪುಡಿ ಮಾತ್ರ ಕಡಿಮೆ ತೊಗೊಂಡಿದ್ದೀನಿ ನಾನು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಹೆಸರು ಕಾಳಿಂದು ಪುಡಿ ಕಡಿಮೆ ತೊಗೊಂಡಿದ್ದೀನಿ, ಮತ್ತು ನಿಂಬೆ ಹಣ್ಣದು ಎಫೆಕ್ಟ್ ಜಾಸ್ತಿ ಬರಬೇಕು ಅಂತ ನಿಂಬೆ ಹಣ್ಣಿಂದ ಎಲೆದು, ಯಾಕಂದರೆ ಎಲೆಯಿಂದನೇ ನಮ್ಮದು ಆ ಡಾರ್ಕ್ ಸ್ಪಾಟ್ಸು ಕಡಿಮೆ ಮಾಡೋ ಮೆಥಡ್ ಇವತ್ತು ಹೇಳ್ಕೊಡ್ತಾ ಇರೋದಲ್ವ. ಸೊ ಅದಕ್ಕೆ ಸೊ ಎಲ್ಲ ಕಡೆ ಹಿಂಗೆ ಹಾಕ್ಕೊಳ್ಳಿ, ಎಲ್ಲೆಲ್ಲಿ ನಿಮಗೆ ಫುಲ್ ಫೇಸಿಗೆ ಅಪ್ಲೈ ಮಾಡ್ಬೋದು. ಈವನ್ ಕೆಲವರೆಲ್ಲ ಇಲ್ಲೆಲ್ಲ ಟ್ಯಾನ್ ಆಗಿರುತ್ತೆ ನೋಡಿ, ಸೊ ಇಲ್ಲೂ ಹಾಕೋಬೋದು ನೀವು. ಕಪ್ಪಾಗ್ಬಿಟ್ಟಿರುತ್ತಲ್ಲ, ಕತ್ತೆಲ್ಲ ಒಂದು ಸ್ವಲ್ಪ ಏನೋ ಬಿಸಿಲಿಗೆಲ್ಲ ಹೋಗ್ಬಿಟ್ಟು ಸನ್ ಟ್ಯಾನ್ ಥರ ಆಗಿರುತ್ತೆ. ಸೊ ಈ ಒಂದು ಪ್ಯಾಕು ಸನ್ ಟ್ಯಾನ್ನು ರಿಮೂವ್ ಮಾಡುತ್ತೆ. ಹೆಸರು ಕಾಳ್ದು ಪೌಡರಲ್ಲಿ ಸನ್ ಟ್ಯಾನ್ ರಿಮೂವ್ ಮಾಡುವಂತಹ ಪವರ್ ಇರೋದ್ರಿಂದ ಸೊ ನೀವು ಇದನ್ನು ಫುಲ್ಲು ಈ ಥರ ಅಪ್ಲೈ ಮಾಡ್ಬೋದು. ಈವನ್ ನಿಮ್ಗೆ ಒಂದು ಸ್ವಲ್ಪ ಮಿಕ್ತು ಅಂದ್ಕೊಳ್ಳಿ, ಅದನ್ನು ಚೆಲ್ಲಕ್ಕೆ ಹೋಗ್ಬಿಡಿ, ಕೈಗೂ ಅಪ್ಲೈ ಮಾಡಿ. ಸೊ ನೋಡಿ, ಎಲ್ಲ ಬೆನಿಫಿಟ್ಸು ಇದೆ ಇದರಿಂದ. ಸೊ ನೀವು ಕೈಗೂ ಹಾಕೋಬೋದು.
ಕೈನೂ ತುಂಬ ಚೆನ್ನಾಗಿ ಆಗುತ್ತೆ. ಅಂದರೆ ಏನೇ ಒಂದು ಈ ಥರ ಕಪ್ಪು ಕಪ್ಪುಗೆ ಆಗ್ಬಿಟ್ಟಿರುತ್ತಲ್ಲ ಸನ್ ಟ್ಯಾನಿಂದ, ಸೊ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ, ಚೆನ್ನಾಗಾಗುತ್ತೆ. ಸೊ ನಾನು ಒಂದು 20 ಮಿನಿಟ್ಸ್ ಬಿಡ್ತೀನಿ, ಆಮೇಲೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಓಕೆನಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅಂದರೆ ಇದು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ನೋಡಿ, ಫುಲ್ ಎಲ್ಲ ಅದು ಇದಾಗ್ತಾ ಬರುತ್ತೆ. ಅಂದರೆ ಒಂದು ಸ್ವಲ್ಪ ಏನು ಗೊತ್ತಾ, ಒಂದು ಸ್ವಲ್ಪ ಟೈಮ್ ಬೇಕು, ಒಂದು ಅರ್ಧ ಗಂಟೆ ಆದಮೇಲೆ ಅದ್ರದ್ದು ಇದು ಗ್ಲೋ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಪಿಗ್ಮೆಂಟೇಷನ್ ಇರೋರು, ಡಾರ್ಕ್ ಸ್ಪಾಟ್ಸ್ ಇರೋರು ಮತ್ತು ಆ್ಯಕ್ನೀಸ್ ಆಗಿಬಿಟ್ಟು ಮಾರ್ಕ್ಸ್ ಉಳ್ಕೊಂಡಿರುತ್ತಲ್ಲ, ಆಮೇಲೆ ಪಿಂಪಲ್ಸ್ ಇರೋರು ಯೂಸ್ ಮಾಡಿ. ಪಿಂಪಲ್ಸು ರೆಡ್ಯೂಸ್ ಆಗ್ತಾ ಬರುತ್ತೆ. ಯಾವುದೋ ಒಂದು 2 ಮೆಥಡಲ್ಲೂ ಮಾಡಿ, 2 ನಿಮ್ಗೆ ಯೂಸ್ಫುಲ್ ಆಗೋಂಥದ್ದೇ. ಸೊ ಈವನ್ ಫಸ್ಟ್ ಮೆಥಡು ನಾವು ಯೂಸ್ ಮಾಡ್ಬೋದು, ಫುಲ್ ಕ್ಲಿಯರ್ ಸ್ಕಿನ್ ಬರುತ್ತೆ. ಅದೇನು ಅಂದರೆ ನಮ್ಮದು ನಾನು ಹೇಳಿದ್ನಲ್ಲ ಅನ್ಈವನ್ ಟೋನ್ ಮಾಡೋದ್ರಿಂದ, ಸೊ ಎಲ್ಲ ಒಂದೊಂದು ಕಡೆ ಕಪ್ಪು ಬಿಳಿ ಆಗಿರೋದೆಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ. ಸೊ 2 ಇದು ಮೆಥಡಲ್ಲೂ ನೀವು ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಇದನ್ನು ವಾರದಲ್ಲಿ 2 ದಿನ ಯೂಸ್ ಮಾಡಬೇಕಾಗತ್ತೆ. ನೀವು 2 ಸಲ ಸಾಕಾಗುತ್ತೆ, ಅಷ್ಟು ಕ್ವಿಕ್ ರಿಸಲ್ಟೇ ಸಿಗುತ್ತೆ. ಅಂದರೆ ಚೆನ್ನಾಗಾಗುತ್ತೆ, ಮುಖ ಕ್ಲಿಯರ್ ಸ್ಕಿನ್ ಮಾಡ್ಕೊಂಬರುತ್ತೆ. ಮೇಯ್ನಾಗಿ ಅದೇ ಇರೋದು ಇದರಲ್ಲಿ. ಆಮೇಲೆ ನೀವು ಈ ಥರ ಫೇಸ್ ವಾಶ್ ಮಾಡಿದಾಗ ಏನಾರ ನಿಮಗೆ ಡ್ರೈ ಆಯಿತು ಅಂತ ಅನಿಸಿದ್ರೆ, ಡ್ರೈ ಸ್ಕಿನ್ ಇರೋರಿಗೆ ಹೇಳೋದು. ಸೊ ನಂದು ಡ್ರೈ ಟು ನಾರ್ಮಲ್ ಸ್ಕಿನ್ನೇ ಅಲ್ವಾ. ಸೊ ನಾನೇನು ಮಾಡಿದೆ ಇವಾಗ ಅಂದರೆ ಒಂದು ಸ್ವಲ್ಪ ಆ್ಯಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ಆ್ಯಲೋವೆರಾ ಜೆಲ್ ನಾನೊಂದು ತೋರಿಸಿದ್ನಲ್ಲ, ನಂದು ಆ್ಯಲೋವೆರಾದು ಹೆಂಗೆ ಮಾಡ್ಕೋಬೋದು, ನೈಟ್ ಕ್ರೀಮ್ ಅಂತ ಒಂದು ತೋರಿಸಿದ್ದೀನಿ, ವ್ಲಾಗ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂದರೆ ವ್ಲಾಗ್ನ ಚೆಕ್ ಮಾಡಿ. ಸೊ ಅದರಲ್ಲಿ ಹಾಕಿದ್ದು ನೀರು ಮತ್ತು ಅದು ಮಿಕ್ಸ್ ಮಾಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ಅದೇ ಒಂಥರ ಸನ್ಸ್ಕ್ರೀನ್ ಥರ ಇರುತ್ತಲ್ಲ, ಅದು ಹಾಕ್ಕೊಂಡು ನಾನು ಪೌಡರ್ ಹಾಕ್ಕೊಂಡಿದ್ದೀನಿ. ಅಂದರೆ ನಂದು ಜೋವಿಸ್ ಕ್ರೀಮ್ ಹಾಕ್ಕೊಂಡು ಪೌಡರ್ ಹಾಕ್ಕೊಂಡಿರೋದು. ಸೊ ಆ ಥರ ಆವಾಗ ನಾರ್ಮಲ್ ಆಗಿರುತ್ತೆ. ನಿಮ್ಮ ಡೈಲಿ ರೊಟೀನ್ನ ನೀವು ಮಾಡ್ಕೋಬೋದು. ವಾರದಲ್ಲಿ 2 ಸಲ ಈ ಮೆಥಡ್ ಮಾಡಿ, ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು 2 ಫೇಸ್ ಪ್ಯಾಕ್ಸ್ದು ತೋರಿಸಿದ್ದೀನಿ. ಅಂದರೆ ಪಿಗ್ಮೆಂಟೇಷನ್ದು ಮತ್ತು ಡಾರ್ಕ್ ಸ್ಪಾಟ್ನ ರೆಡ್ಯೂಸ್ ಮಾಡುವಂಥದ್ದು, ಆ್ಯಕ್ನೀಸ್ದೆಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಇದು ಮಾಡ್ತಾ ಬಂದರೆ, ವಾರದಲ್ಲಿ 2 ಸಲ ಮಾಡ್ತಾ ಬಂದರೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡುತ್ತೆ, ಈವನ್ ಟೋನ್ ಮಾಡುತ್ತೆ. ಸೊ ಮುಖ ಚೆನ್ನಾಗಾಗಂಗೆ ಮಾಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಬಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.